ಇವತ್ತಿನ ದಿನ ವಿಜಯಪುರ ಜಿಲ್ಲಾ ಪೊಲೀಸರ ವತಿಯಿಂದ ಸೈಬರ್ ಪೊಲೀಸ್ ಠಾಣೆ ಕಳೆದ ವರ್ಷ ಮತ್ತೆ ಅದಕ್ಕಿಂತ ಮುಂಚೆ ಆದಂಥ ಪ್ರಕರಣಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಮಾಡಿ ಕೆಲವು ಇಂಪಾರ್ಟೆಂಟ್ ಪ್ರಕರಣಗಳಲ್ಲಿ ದೂರುದಾರರು ಪಡೆದುಕೊಂಡಂಥ ದುಡ್ಡನ್ನು ವಾಪಸ್ ಮರಳಿಸುವಲ್ಲಿ ಮತ್ತೆ ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ನಮ್ಮ ಸೈಬರ್ ಪೊಲೀಸ್ ಠಾಣೆಯ ಡಿಎಸ್ಪಿ ಆದಂಥ ಸುನಿಲ್ ಕಾಂಬ್ಳೆ ಮತ್ತೆ ಇನ್ಸ್ಪೆಕ್ಟರ್ ಆದಂಥ ರವಿ ಯಡೋನ್ ಅವರು ಹಾಗೂ ಅವರ ತಂಡದವರು ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಕೆಲವೊಂದಿಷ್ಟು ಅಪರಾಧಗಳನ್ನು ಸೆಲೆಕ್ಟ್ ಮಾಡಿದ್ದೀವಿ. ಇವತ್ತಿನ ಪ್ರೆಸ್ ಮೀಟ್ನ ಉದ್ದೇಶ ಏನು ಅಂತಂತಂದ್ರೆ ಜನ ಯಾವ್ಯಾವ ರೀತಿ ಮೋಸ ಹೋಗ್ತಾರೆ, ಯಾವ ರೀತಿ ದುಡ್ಡನ್ನು ಕಳ್ಕೊತಾರೆ, ಸೊ ಇನ್ವೆಸ್ಟಿಗೇಷನ್ದಲ್ಲಿನೂ ಕೂಡ ಪೊಲೀಸರು ಮಾಡಿದಂಥ ಪ್ರಗತಿ, ಇದರಿಂದ ಜನರಿಗೆ ಒಂದು ಸೈಬರ್ ಅಪರಾಧಗಳ ಬಗ್ಗೆ ಒಂದು ಅವೇರ್ನೆಸ್ ಆಗಲಿ ಮತ್ತೆ ಈ ರೀತಿಯಾದಂಥ ಮೋಸಗಳಿಗೆ ಅವರು ಬಲಿ ಆಗಬಾರ್ದು ಅನ್ನೋಂಥದ್ದು ಒಂದು ಉದ್ದೇಶದಿಂದ ಇವತ್ತು ನಾವು ಈ ಪ್ರೆಸ್ ಮೀಟ್ ಅನ್ನು ಮಾಡ್ತಾ ಇದ್ದೀವಿ. ಮೊದಲನೇ ಪ್ರಕರಣ 34/2024 ಕ್ರೈಮ್ ನಂಬರು. ಅದರಲ್ಲಿ ವಿಜಯಪುರ ನಗರದ ವ್ಯಾಪಾರಿ ಒಬ್ಬರು ಆಪ್ಟಾ ಟ್ರೇಡಿಂಗ್ ಆ್ಯಪ್ ಅಂತ ಹೇಳಿ ಟ್ರೇಡಿಂಗ್ ಅಪ್ಲಿಕೇಶನ್, ಈಗ ಆನ್ಲೈನ್ ಟ್ರೇಡಿಂಗ್ ಅಪ್ಲಿಕೇಶನ್ಸ್ ಅಂತಂತೇಳಿ ಸಾಕಷ್ಟು ಲಿಂಕ್ಸ್ಗಳು ಬರ್ತಾ ಇರ್ತವೆ. ಫೇಸ್ಬುಕ್ಕು, ಟ್ವಿಟರು, ಎಕ್ಸು ಮತ್ತು ಅದೇ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಮೊಬೈಲ್ಗಳಿಗೂ ಕೂಡ ಸಾಕಷ್ಟು ಲಿಂಕ್ಗಳು ಬರ್ತಾ ಇರ್ತವೆ. ಜನ ಏನು ಮಾಡ್ತಾರೆ, ಎಲ್ಲವೂ ಕೂಡ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅನ್ನೋ ರೀತಿಯಲ್ಲಿ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಅದರಲ್ಲಿ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗ್ತಾರೆ. ಅವರು ಸಾಕಷ್ಟು ರೀತಿಯಲ್ಲಿ ಹೆಚ್ಚಿನ ಲಾಭಾಂಶದ ಆಸೆಯನ್ನು ಕೊಡ್ತಾರೆ. ಈ ಪ್ರಕರಣದಲ್ಲಿ 4% ನಾವು ಪ್ರಾಫಿಟನ್ನು ಕೊಡ್ತೀವಿ. ಈ ದುಡ್ಡನ್ನು ನಾವು ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಸೊ ಡಾಲರು, ಆಯಿಲು, ಕರೆನ್ಸಿ, ಸೊ ಕ್ರಿಪ್ಟೋ ಕರೆನ್ಸಿಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹೆಚ್ಚಿನ ಲಾಭಾಂಶ ಬರುತ್ತೆ ಅಂತೇಳಿ ನಂಬಿಸಿ ಈ ವ್ಯಕ್ತಿ ಸುಮಾರು 2,04,71,500 ರೂಪಾಯಿಯನ್ನು ಕಳ್ಕೊಂಡಿದ್ದು. ಸೊ ಹಂತವಾಗಿ ಕಳ್ಕೊಂಡಿದ್ದು. ಅದರಲ್ಲಿ ಈಗಾಗಲೇ ನಾವು ಮೊದಲನೇ ಭಾಗದಲ್ಲಿ ತನಿಖೆ ಮೊದಲನೇ ಭಾಗದಲ್ಲಿ 70 ಲಕ್ಷ ಅದನ್ನು ರಿಕವರಿ ಮಾಡಿ ಕೊಟ್ಟಿದ್ದೀವಿ. ಈಗ ಎರಡನೇ ಭಾಗದಲ್ಲಿ ಅವರಿಗೆ ಸುಮಾರು 65,64,000 ಮತ್ತೆ ರಿಕವರಿ ಮಾಡಿ ಅವರಿಗೆ ಮರಳಿಸ್ತಾ ಇದ್ದೀವಿ. ಸೊ ಈ ಪ್ರಕರಣದಲ್ಲಿ ಒಟ್ಟು 1,35,64,000 ರೂಪಾಯಿಗಳನ್ನು ನಮ್ಮ ಸೈಬರ್ ಪೊಲೀಸ್ನವರು ರಿಕವರಿ ಮಾಡಿದ್ದಾರೆ. ಅದೇ ರೀತಿ ಕೂಡ ಜಲನಗರ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 85/2024 ಇದು ಒಂದು ಯಾವ ರೀತಿ ನಮ್ಮ ವ್ಯವಸ್ಥೆಯಲ್ಲಿ ಡಿಸೋಪ್ರಾಪ್ರಿಯೇಷನ್ ಆಗುತ್ತೆ ಅಂತ ಹೇಳಿ ಈ ಪ್ರಕರಣ ಇಂಪಾರ್ಟೆಂಟ್ ಇದೆ. ಇದರಲ್ಲಿ ಏನಾಗಿತ್ತು ಅಂತಂದ್ರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಈ ಏನು SC ST ಜನರಿಗೆ ಈ ಲ್ಯಾಂಡ್ ಅನ್ನ ಖರೀದಿ ಮಾಡೋದಕ್ಕೆ ಸರ್ಕಾರದ ಒಂದು ಯೋಜನೆ ಇತ್ತು. ಅದರಲ್ಲಿ 6 ಜನ ಆರೋಪಿತರು ಸೇರಿ ಕೊಟ್ಟಿ ದಾಖಲಾತಿಗಳನ್ನ ಏನು ರೆಡಿ ಮಾಡ್ತಾರೆ. ಅದನ್ನ ಕೊಟ್ಟಿ ದಾಖಲಾತಿ ಪತ್ರಗಳನ್ನು ಫಲಾನುಭವಿಗಳನ್ನು ಕೂಡ ರಿಯಲ್ ಫಲಾನುಭವಿಗಳು, ಅವರು ಬೇರೆದ್ರಲ್ಲಿರುವಂತ ಫಲಾನುಭವಿಗಳು ಒಟ್ಟು 11 ಜನ. ಆ 11 ಜನದ ಫಲಾನುಭವಿಗಳ ಎಲ್ಲ ಫೋಟೋಸ್ಗಳನ್ನ ಫೇಕ್ ಏನಿವರು ಕ್ರಿಯೇಟ್ ಮಾಡಿರ್ತಾರೆ, ಅದಕ್ಕೆ ಬೇಕಾದಂತ ಫೋಟೋಸ್ಗಳನ್ನ ಡಾಕ್ಯುಮೆಂಟ್ಗಳನ್ನ ಇದಕ್ಕೆ ಅಟ್ಯಾಚ್ ಮಾಡಿರ್ತಾರೆ. ಸೊ ಈ ರೀತಿ ಅಟ್ಯಾಚ್ ಮಾಡಿ ಸುಮಾರು 11 ಎಕರೆಯಷ್ಟು ಲ್ಯಾಂಡ್ ಅನ್ನ ಖರೀದಿ ಮಾಡಲು ಎಷ್ಟು ಅಂತಂತಂದ್ರೆ ಒಟ್ಟು ಸರ್ಕಾರಕ್ಕೆ 75,90,000 ಮೋಸ ಮಾಡಿರ್ತಾರೆ. ಸೊ ಇದರಲ್ಲಿರುವಂತಹ ಆರೋಪಿಗಳಂತ್ರ ಈಗ ತನಿಖೆ ಮಾಡಿ ಒಟ್ಟು 27,55,183 ರೂಪಾಯಿಯನ್ನ ಅವರಿಂದ ರಿಕವರಿ ಮಾಡಿದೆ. ಉಳಿದಿದ್ದನ್ನ ಅವರ ಹತ್ರ ಈಗ ಸದ್ಯಕ್ಕೆ ಇಲ್ಲದೆ ಇರೋದ್ರಿಂದ ಅವ್ರ ಮೇಲೆ ನಾವು ಚಾರ್ಜ್ ಶೀಟ್ ಮಾಡಿ ಪ್ರಕರಣವನ್ನು ಕೋರ್ಟಿಗೆ ದಾಖಲು ಮಾಡಲಾಗಿದೆ. ಆ ಹಿನ್ನೆಲೆಯಲ್ಲಿ ಇದರಲ್ಲಿ ಕರ್ತವ್ಯ ಲೋಪ ಎಸಗಿದಂತಹ ಶ್ರೀಮತಿ ರೇಣುಕಾ ಸಾರ್ತಲೆ ಆಗಿರ್ಬೋದು, ತಾಲೂಕು ಅಭಿವೃದ್ಧಿ ಅಧಿಕಾರಿ ಜಿಲ್ಲಾ ವ್ಯವಸ್ಥಾಪಕರಾದಂತಹ ಶ್ರೀಮತಿ ರೇಣುಕಾ ಸಾತರ್ಲೆ, ತಾಲೂಕು ಅಭಿವೃದ್ಧಿ ಅಧಿಕಾರಿಗಳಾದಂಥ ಶ್ರೀ SS ಮಣಿಗಿರಿ ಮತ್ತೆ ಮುದೋಳಿ MT ಅನ್ನೋರು ಕರ್ತವ್ಯ ಲೋಪ ಮಾಡಿ ಸರ್ಕಾರಕ್ಕೆ ಸುಮಾರು 75,90,000 ನುಕ್ಸಾನ್ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿತ್ತು. 3 ಹಂತಗಳಲ್ಲಿ ಇವರು ದುಡ್ಡನ್ನು ವಿಡ್ರಾ ಮಾಡಿರ್ತಾರೆ. 37,90,000 ಒಂದು ಹಂತ, 3,79,500 ಒಂದು ಹಂತ, 3ನೇ ಹಂತದಲ್ಲಿ 34,15,500 ರೂಪಾಯಿ. ಈ ರೀತಿ ಕೊಟ್ಟಿ ಫಲಾನುಭವಿಗಳಿಗೆ ಈ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿ ಆಮೇಲೆ ಅದನ್ನ ವಿಡ್ರಾ ಮಾಡಿ ಸರ್ಕಾರಕ್ಕೆ ಈ ರೀತಿ ಒಂದು ಮೋಸವನ್ನು ಮಾಡಿರ್ತಾರೆ. ಆ ಪ್ರಕರಣವನ್ನು ಕೂಡ ನಮ್ಮ ಸೈಬರ್ ಪೊಲೀಸ್ನವರು ಅವರ ಹತ್ರ ಸುಮಾರು 27,55,183 ರಿಕವರಿ ಮಾಡಿ ಉಳಿದದ್ದನ್ನ ಚಾರ್ಜ್ ಶೀಟ್ ಮಾಡಿದ್ದಾರೆ. ಸೊ ಕೋರ್ಟಲ್ಲಿ ಅವರಿಗೆ ಮತ್ತೆ ಫರ್ದರ್ ಆಕ್ಷನ್ ಅನ್ನ ಆಗುತ್ತೆ. ಮೂರನೇ ಪ್ರಕರಣ ಇದು ಕೂಡ ಕ್ಲಾಸಿಕ್ ಕೇಸು. ಏನು ಅಂತಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಒಬ್ರು ವೈದ್ಯರೊಬ್ರು ಅವ್ರದ್ದು ಕೂಡ ಡೈವರ್ಸ್ ಆಗಿತ್ತು. ಹಾಗಾಗಿ ಡೈವರ್ಸ್ ಮ್ಯಾಟ್ರಿಮೋನಿಯಲ್ಲಿ ಏನು ಹುಡುಗಿಗೋಸ್ಕರ ಹುಡುಕಾಟ ಮಾಡ್ತಿರ್ಬೇಕಾದ್ರೆ ಒಂದು ಕಾಂಟ್ಯಾಕ್ಟ್ ಸಿಗುತ್ತೆ. ಆ ಕಾಂಟ್ಯಾಕ್ಟ್ ಅನ್ನ ವಿತೌಟ್ ಆ ವ್ಯಕ್ತಿ ಯಾರು, ಅಪೋಸಿಟ್ ಇರುವಂತ ಮಹಿಳೆ ಯಾರು ಅಥವಾ ವ್ಯಕ್ತಿ ಯಾರು ಅನ್ನೋದನ್ನ ತಿಳಿಯಲಾರದೇನೆ
ಸೋಷಿಯಲ್ ಮೀಡಿಯಾದಲ್ಲೇ ಚಾಟ್ ಮಾಡಿ ಆ ಒಂದು ನಂಬಿಕೆಯನ್ನ ಗಳಿಸ್ಕೊಂಡು ಸುಮಾರು 2,15,50,000 ದುಡ್ಡನ್ನ ಕಳ್ಕೊಂಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 4/25 ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಈಗಾಗಲೇ 25,11,000 ರಿಕವರಿ ಆಗಿದೆ ಮೊದಲನೇ ಹಂತದಲ್ಲಿ. ಇನ್ನೂ ಕೂಡ ಇದರಲ್ಲಿ ಪ್ರಕರಣ ತನಿಖೆಯಲ್ಲಿದೆ. ಮುಂದಿನ ಬರುವಂತ ದಿನಗಳಲ್ಲಿ ಹೆಚ್ಚಿನ ಅಮೌಂಟ್ ಇದರಲ್ಲಿ ರಿಕವರಿ ಆಗುತ್ತೆ. ನಾವು ಯಾಕೆ ಈ ಕೇಸ್ ನೋಡಿದ್ರೆ ಯಾವ ರೀತಿ ಜನ ಮೋಸ ಹೋಗ್ತಾ ಇದಾರೆ ಅನ್ನೋದನ್ನ ಜನರಿಗೆ ಗಮನಕ್ಕೆ ತರೋಣ ಅಂತ. ಅದೇ ರೀತಿ 4ನೇ ಪ್ರಕರಣ ನಮ್ಮ ಜಿಲ್ಲೆಯಲ್ಲಿ ಆಗಿರೋದು ಸೈಬರ್ ಪೊಲೀಸ್ ಠಾಣೆ ಪ್ರಕರಣ ಸಂಖ್ಯೆ 17/25. ಇದರಲ್ಲಿ ವಿಜಯಪುರ ಜಿಲ್ಲೆಯ ವ್ಯಾಪಾರಿ ಒಬ್ರು ಏನು ಅಂತಂದ್ರೆ ಇವರು ಮೊನ್ನೆ ನಡೆದಂತ ಕುಂಭಮೇಳಕ್ಕೆ ಹೋಗ್ಬೇಕು ಅಂತ ಹೇಳಿ ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕೆ ಹೆಲಿಕಾಪ್ಟರ್ ರೇಡ್ ಬುಕ್ ಮಾಡಿರ್ತಾರೆ. ಸೊ ನಾವು ಆನ್ಲೈನ್ ಎಲ್ಲ ಬುಕ್ ಮಾಡ್ಬಿಡ್ತೀವಿ. ಹೆಲಿಕಾಪ್ಟರ್ ರೇಡ್ ಬುಕ್ ಮಾಡಿದ್ರೆ ಪ್ರಯಾಗ್ರಾಜಿಗೆ ಹೋಗಿ ಫ್ಲೈಟ್ ಅಲ್ಲಿ ಇರ್ತಾರೆ. ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕೆ ಹೆಲಿಕಾಪ್ಟರ್ ಇಲ್ಲ, ಬಟ್ ಆನ್ಲೈನ್ ಪೇಮೆಂಟ್ ಆಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಸುಮಾರು 4,08,000 ರೂಪಾಯಿನ ಕಳ್ಕೊಂಡಿದ್ರು. ಅದನ್ನ ಸಂಪೂರ್ಣವಾದಂತ ರಿಕವರಿನ ನಮ್ಮ ಸೈಬರ್ ಪೊಲೀಸ್ನವರು ಮಾಡಿದ್ದಾರೆ. ಸೊ ಇದು ಕೂಡ ಒಂದು ವೆರೈಟಿ ಆಫ್ ದ ಸೈಬರ್ ಫ್ರಾಡ್. ದೆನ್ ಇನ್ನೊಂದು 5ನೇ ಪ್ರಕರಣ ನಮ್ಮ ಜಿಲ್ಲೆಯ ವ್ಯಾಪಾರಿ ಒಬ್ರು, ಅವರ ಜೊತೆಗೆ ಇನ್ನೊಂದು 9 ಜನ ಏನಾಗುತ್ತೆ ಇ-ಕಾಮ್ ಡೆಲಿವರಿ ಫ್ರಾಂಚೈಸ್ ಅನ್ನ ಕೊಡಿಸ್ತೀವಿ ಅಂತಂದೇಳಿ. ಇ-ಕಾಮ್ ಡೆಲಿವರಿ ಫ್ರಾಂಚೈಸ್ ಉದಾಹರಣೆಗೆ ಫ್ಲಿಪ್ಕಾರ್ಟ್ ಇರ್ಬೋದು, ಅಮೆಜಾನ್ ಇರ್ಬೋದು, ಅಥವಾ ಈ ರೀತಿಯಾದ ಆನ್ಲೈನ್ ಟ್ರೇಡಿಂಗ್ ಏನಿರ್ತಾವಲ್ಲ ಅವ್ರದ್ದೊಂದು ಫ್ರಾಂಚೈಸ್ ಕೊಡಿಸ್ತೀವಿ ಅಂತ ಹೇಳಿ ಸುಮಾರು 58 ಲಕ್ಷದಷ್ಟು ಮೋಸ ಮಾಡಿರ್ತಾರೆ. ಆ ಕೃತ್ಯ ಎಸಗಿದಂತ ಆರೋಪಿಗಳಿಂದ ಈಗ ಸುಮಾರು 10 ಲಕ್ಷ ಈಗಾಗಲೇ ರಿಕವರಿ ಮಾಡಿ ಅವ್ರಿಗೆ ಕೊಡಲಾಗಿದೆ. ಇನ್ನೂ 12 ಲಕ್ಷ ಸೀಸ್ ಆಗಿದೆ. ಅದು ಕೋರ್ಟ್ ಆಗಿದೆ, ಕೋರ್ಟ್ ಇಂದ ಬಿಡುಗಡೆ ಆಗುತ್ತೆ. ಸುಮಾರು 22 ಲಕ್ಷವರೆಗೂ ಕೂಡ ಅದರಲ್ಲಿ ರಿಕವರಿ ಆಗಿದೆ. ಇನ್ನೂ ಕೂಡ ಪ್ರಕರಣ ತನಿಖೆಯಲ್ಲಿದೆ. ಹೀಗೆ ವಿವಿಧ ರೀತಿಯಾದಂತಹ ವಿವಿಧ ವೆರೈಟಿ ಆಗಿರುವಂತಹ ಪ್ರಕರಣಗಳಲ್ಲಿ ಸುಮಾರು 5 ಪ್ರಕರಣಗಳಲ್ಲಿ ನಮ್ಮ ಸೈಬರ್ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಸುಮಾರು 1,32,38,183 ರೂಪಾಯಿಯನ್ನ ದೂರುದಾರರಿಗೆ ಮರಳಿಸಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ಪರವಾಗಿ ಅವರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೆ. ಅದರ ಜೊತೆಗೆ ಕೂಡ ಜಿಲ್ಲೆಯ ಜನರಿಗೆ ಯಾವ ರೀತಿ ತಾವು ಮೋಸ ಹೋಗಬಾರ್ದು, ಯಾವ ರೀತಿಯಾದಂಥ ಪ್ರಿಕಾಷನ್ಸ್ ಅನ್ನ ತಾವು ತಗೋಬೇಕಾಗುತ್ತೆ ಅನ್ನೋದನ್ನು ಕೂಡ ಅವರ ಗಮನಕ್ಕೆ ತರ್ತಾ ಇದ್ದೀನಿ. ಅದರ ಜೊತೆಗೆ ಮೊಬೈಲ್ ಏನು ಈಗಾಗಲೇ ನಿಮ್ಗೆ ಗೊತ್ತಿದೆ, CEIR ಪೋರ್ಟಲ್ ಅಂತ ಇದೆ. ಯಾರೇ ಮೊಬೈಲ್ ಅನ್ನ ಕಳ್ಕೊಂಡ್ರೆ ಮಾಡಿದ್ರೆ ನಿಮ್ಮ ಮೊಬೈಲ್ ಯುನಿಕ್ ಐಡಿಗಳಿಗೆ ಏನೇನು ಇರ್ತವೆ ಅದನ್ನು ನಾವು ಆನ್ಲೈನ್ ಪೋರ್ಟಲ್ದಲ್ಲಿ CEIR ಅನ್ನುವಂಥ ಒಂದು ಪೋರ್ಟಲ್ದಲ್ಲಿ ಎಲ್ಲಾ ಮಾಹಿತಿಗಳನ್ನ ಅದರಲ್ಲಿ ಹಾಕಿದ್ರೆ ಆ ಮೊಬೈಲು ಯಾವಾಗಲೇ ಆಕ್ಟಿವ್ ಆಗಿ ಎಲ್ಲೇ ಆಕ್ಟಿವ್ ಆಗಿ ಸೊ ಇಮಿಡಿಯೇಟ್ಲಿ ನಮಗೆ ಮೆಸೇಜ್ ಬರುತ್ತೆ. ಸೊ ಇದರ ಒಂದು ಲಾಭ ಏನು ಅಂತಂದ್ರೆ ಕಳೆದುಕೊಂಡು ಹೋದಂತ ಮೊಬೈಲ್ ಸಿಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕಂತಂದ್ರೆ ಅದು ಮೊಬೈಲ್ ಅದು ಸೆಕೆಂಡ್ ಹ್ಯಾಂಡ್ ಆಗಾದ್ರೂ ಮಾರಿರ್ಲಿ ಅಥವಾ ಬೇರೆಯವ್ರಿಗೆ ಯಾರಿಗಾದ್ರೂ ಸಿಕ್ಕಿರ್ಲಿ, ಸೊ ನೆವರ್ ಆಫ್ಟರ್ 1 year 2 years 6 months ಯಾವಾಗಾದ್ರೂ ಕೂಡ ಅದು ಆಕ್ಟಿವ್ ಆಯ್ತು ಅಂದ್ರೆ ಮಾಹಿತಿ ಬರುತ್ತೆ. ತಗೊಂಡವ್ನು ಕಳ್ಳನೇ ಇರ್ಬೇಕಂತಿರಲ್ಲ, ತಗೊಂಡೋಗಿ ಬೇರೆಯವ್ರಿಗೆ ಸೆಕೆಂಡ್ ಪಾರ್ಟಿ ಮಾರಿರ್ತಾರೆ, ಥರ್ಡ್ ಪಾರ್ಟಿ ಮಾರಿರ್ತಾರೆ, ಫೋರ್ತ್ ಪಾರ್ಟಿ ಮಾರಿರ್ತಾರೆ. ಅವ್ರು ಇನ್ನೋಸೆಂಟ್ ಇರ್ತಾರೆ. ಅವ್ರಿಗೆ ಇದು ಯಾವಾಗ ಇದು ಕಳ್ತನ ಆಗಿರೋ ಅಥವಾ ಇದು ಮಿಸ್ ಆಗಿರೋದು ಅಥವಾ ರಾಬರಿ ಆಗಿರುವಂತ ಮೊಬೈಲ್ ಫೋನ್ ಅಂತ ಅವ್ರಿಗೆ ಗೊತ್ತಾಗುತ್ತೆ, ಅವರು ಅದನ್ನ ವಾಪಸ್ ಕೊಡ್ತಾರೆ. ಸೊ ಇದು ಒಂದು ರೀತಿ ಜನಸ್ನೇಹಿ ಪೊಲೀಸರ ಒಂದು ಭಾಗನೇ CEIR ಪೋರ್ಟಲ್ ಅನ್ನೋದು. ಸೊ ಆ ಹಿನ್ನೆಲೆಯಲ್ಲಿ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಸುಮಾರು 10 ಮೊಬೈಲ್ಗಳನ್ನ ರಿಕವರಿ ಮಾಡಿ ಅವರ ವಾರಸುದಾರರಿಗೂ ಕೂಡ ಕೊಡುತ್ತಾ ಇದ್ದಾರೆ. ಹೀಗಾಗಿ ಒಟ್ಟು 2,04,000 ರೂಪಾಯಿ ಮೊಬೈಲ್ ಆಗಿರ್ಬೋದು, ಮತ್ತೆ ಈ 5 ಪ್ರಕರಣಗಳಲ್ಲಿ ವಸೂಲಿ ಮಾಡಿದಂತ ಸುಮಾರು 1,32,32,183 ರೂಪಾಯಿಯನ್ನ ಇವತ್ತು ನಾವು ಅವ್ರ ವಾರಸುದಾರಿಗೆ ವಾಪಸ್ ಮರಳಿಸ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಈ ಪ್ರೆಸ್ ಮೀಟ್ ಅನ್ನ ಕರೆದಿಟ್ಟು ತಮಗೆಲ್ಲರಿಗೂ ಧನ್ಯವಾದಗಳು. ಸರ್, ಈ ಅಂಬೇಡ್ಕರ್ ಕೇಸಲ್ಲಿ ಸರ್ ಈ ಖಾಸಗಿ ವ್ಯಕ್ತಿಗಳ ಮೇಲೆ ಕೇಸ್ ಆಗಿದೆ, ಹೌದು, ಈ ಡೂಪ್ಲಿಕೇಟ್ ಹೆಂಗ್ ಮಾಡ್ತಾರೆ? ಸರ್ಕಾರದ ಒಂದು ಯೋಜನೆ, ಫಲಾನುಭವಿಗಳು SC ST ಜನಾಂಗದ ಏನು ಇರ್ತಾರೆ ಅವರಿಗೆ ಭೂಮಿಯನ್ನ ಖರೀದಿ ಮಾಡಿ ರೈತರಿಗೆ ಅದನ್ನ ಭೂ ಖರೀದಿಯನ್ನ ಮಾಡಿಕೊಡುವಂಥದ್ದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಒಂದು ಯೋಜನೆ 2018ರಿಂದ ಇದು ಜಾರಿಯಲ್ಲಿ. ಸೊ ಆ ಸಂದರ್ಭದಲ್ಲಿ ಈ 3 ಅಧಿಕಾರಿಗಳು, ಈಗ ನಾನು ಹೇಳಿದೆ ರೇಣುಕಾ ಸಾತರ್ಲೆ, ಸಾಹೇಬಣ್ಣ ಮನಿಗೇರಿ ಅಂತಂತೇಳಿ ಮತ್ತೆ MT ಮುದೋಳ್ ಅಂತಂತ, ಇವ್ರ ಜೊತೆಗೆ ಇನ್ನೊಂದು 3 ಜನ ಶಾಮೀಲಾಗಿದ್ದಾರೆ. ನಿಮ್ ಡೀಟೇಲ್ಸ್ ಕೊಡ್ತೀನಿ ನಾನು. ಸರ್ ಏನಿದ್ರು ಅದೇ ಡೀಟೇಲ್ಸ್ ಕೊಡ್ತೀನಿ ನಾನು. ಸೊ ಪ್ರೆಸ್ ನೋಟ್ ಅಲ್ಲಿ ಇದೆ, ಅದನ್ನ ಕೊಡ್ತೀನಿ ಡೀಟೇಲ್ ಆಗಿ. ಶರಣಪ್ಪ ಬ್ಯಾಡಿ ಅಣ್ಣವರು ಮತ್ತೆ ಕಮಲವ್ವ ಮಾದಾರ್ ಅನ್ನೋರು, ನಾನಪ್ಪ ಬ್ಯಾಡಿ ಅನ್ನೋರು ಕೂಡ ಇವ್ರ ಜೊತೆಗೆ ಸಾಥ್ ಕೊಟ್ಟರು. ಈಗ ಯಾವ ರೀತಿ ಅಂತಂದ್ರೆ ನಾನು ಒಂದು ಭೂಮಿಯನ್ನ ಖರೀದಿ ಮಾಡ್ಬೇಕು, ಖರೀದಿ ಮಾಡಿ ಬೆನಿಫಿಷಿಯರ್ಸ್ಗೆ ಕೊಡಬೇಕು. ಇವ್ರೇನ್ ಮಾಡಿದ್ದಾರೆ, ಒಂದು 11 ಜನ ಡಮ್ಮಿ ಕ್ಯಾಂಡಿಡೇಟ್ಸ್ ಅವರ ಹೆಸರಲ್ಲಿ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇವರು ಬೆನಿಫಿಷಿಯರಿ ಅಂತ ತೋರಿಸ್ಕೊಳ್ಳೋದಕ್ಕೆ
ಜೆನ್ಯೂನ್ ಇರುವಂತ 11 ಜನರ ಡಾಕ್ಯುಮೆಂಟ್ಸ್ ಗಳನ್ನ ಇದಕ್ಕೆ ಅಟ್ಯಾಚ್ ಮಾಡ್ತಾರೆ. ಸೊ ಅಟ್ಯಾಚ್ ಮಾಡಿಬಿಟ್ಟು ಇನ್ನು ಭೂಮಿ ಖರೀದಿ ಮಾಡ್ಬೇಕಂತಂದ್ರೆ ದುಡ್ಡು ಬೇಕಲ್ಲ, ಆ ದುಡ್ಡನ್ನ ಈ ಫಲಾನುಭವಿಗಳ ಅಕೌಂಟ್ಸ್ ಗಳಿಗೆ ಅಂತಂದ್ರೆ ಫೇಕ್ ಅಕೌಂಟ್ಸ್ ಏನಿರುತ್ತೆ ಅವರಿಗೆ ಆ ದುಡ್ಡನ್ನ ಕಳಿಸಿದ್ರೆ ಅದನ್ನ ವಿಡ್ರಾ ಮಾಡ್ತಾರೆ. ಅಂದ್ರೆ ಡಾಕ್ಯುಮೆಂಟ್ಸ್ ಏನ್ ಬೇಕು ಎಲ್ಲ ಸಬ್ಮಿಟ್ ಮಾಡ್ದಂಗಾಯ್ತು, ಸರ್ಕಾರದಿಂದ ಏನ್ ದುಡ್ಡು ವಿಡ್ರಾ ಮಾಡ್ಬೇಕು ದುಡ್ಡು ವಿಡ್ರಾ ಮಾಡ್ದಂಗಾಯ್ತು. ಬಟ್ ಇನ್ ರಿಯಾಲಿಟಿ ಏನಿದೆ, ಬೆನಿಫಿಷರೀಸ್ ಆರ್ ಆನ್ ದ ಗ್ರೌಂಡ್ ಇಸ್ 0. ಖರೀದಿನೇ ಇಲ್ಲ ಭೂಮಿ ಖರೀದಿ. ಬಟ್ ಭೂಮಿ ಖರೀದಿ ಬೇರೆ ಬೆನಿಫಿಷರೀಸ್ ಏನಿದ್ದಾರೆ ಅವರ ದಾಖಲಾತಿಗಳನ್ನ ಅವರ ಫೋಟೋಗಳನ್ನ ಇದಕ್ಕೆ ಅಟ್ಯಾಚ್ ಮಾಡಿದ್ರು. ಸೊ ಪೇಪರ್ ವರ್ಕ್ ಪ್ರಕಾರ ಏನ್ ಬೇಕು ಅದು ಸರಿಯಾಗಿ ತೋರಿಸ್ದಂಗಾಯ್ತು, ಸರ್ಕಾರದ ದುಡ್ಡು ಕೂಡ ಅವ್ರ ಅಕೌಂಟ್ಗಳಿಗೆ ಹೋದಂಗಾಯ್ತು, ಅದನ್ನ ವಿಡ್ರಾ ಮಾಡಿದವರೆಲ್ಲರೂ ಕೂಡ ಯೂಸ್ ಮಾಡ್ಕೊಂಡ್ರು. ಈ ರೀತಿಯಾದಂತ ಒಂದು ಕೇಸು. ಮತ್ತೆ ಈ ಕೇಸ್ ಈಗಾಗಲೇ ಇನ್ನೊಂದು CID ಇದೆ, ಲೋಕಾಯುಕ್ತದಲ್ಲಿ ED ಇದೆ, ಲೋಕಾಯುಕ್ತದಲ್ಲಿ ನಮ್ಮಲ್ಲಿರೋ ಒಂದು ಇದು ಕೂಡ ಚಾರ್ಜ್ ಶೀಟ್. ಸರ್ ಮೊದಲೇ ಒಂದು ಈ ಕೇಸ್ ಸೈಬರ್ ಕ್ರೈಮ್ ಹ್ಯಾಂಗ್ ಬರ್ತದೆ ಗೊತ್ತಿಲ್ಲ. ಚೀಟಿಂಗ್ ಫೋರ್ಜರಿ ಕೇಸ್ ಆನ್ಲೈನ್ ಟ್ರಾನ್ಸಾಕ್ಷನ್. So 420 was part of the cyber investigation before. Okay. And who was the complainant here? The complainant ಇದರಲ್ಲಿ ರಮೇಶ್ ಚವ್ಹಾಣ್ ಅಂತೇಳಿ ಜಿಲ್ಲಾ ವ್ಯವಸ್ಥಾಪಕರು, ಪ್ರಭಾರಿ ಜಿಲ್ಲಾ ವ್ಯವಸ್ಥಾಪಕರು ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ವಿಜಯಪುರ. ಹೊಸೂರು ಬಂದಾದ್ಮೇಲೆ ಇದು ಯಾವಾಗ ಹೊರಗೆ ಬರುತ್ತೆ ಸರ್, ಈಗ ಈ ನಕಲಿ ಫಲಾನುಭವಿಗಳ ಅಕೌಂಟ್ ದುಡ್ಡು ಹೋಗುತ್ತೆ ಸರ್. ಈ ಆಧಾರ್ ಕಾರ್ಡ್ ಮತ್ತೆ ಹೆಂಗ್ ರೆಡಿ ಮಾಡಿದ್ರು ಸರ್? ಈಗ ಬ್ಯಾಂಕ್ ಅಕೌಂಟ್ ಓಪನ್ ಆಗ್ಬೇಕಾದ್ರೆ ಆಧಾರ್ ಕಾರ್ಡ್ ಬೇಕು ಸರ್, ಪ್ಯಾನ್ ಕಾರ್ಡ್ ಬೇಕು, ಇವೆಲ್ಲ ನಕಲಿ ಮಾಡಿದ್ರು. ನಕಲಿ ಮಾಡಿದ್ವಿ. ನಕಲಿ ಅಂತಂದ್ರೆ ಬೇರೆ ಬೆನಿಫಿಷರೀಸ್ ಆರ್ ರಿಯಲ್, ಅವ್ರು ಬೇರೆ ಬೆನಿಫಿಟ್ ಸಿಕ್ಕಿದೆ, ಅವರ ದಾಖಲಾತಿಗಳನ್ನು ಇದಕ್ಕೆ ಸಬ್ಮಿಟ್ ಮಾಡ್ತಾರೆ. ಟೋಟಲ್ ಉಚಿತ ಇರ್ತದೆ. ಈಗ ಷಡಾಕ್ಷರಿ ಅನ್ನುವಂತ ವ್ಯಕ್ತಿ ಇಸ್ ಆಲ್ರೆಡಿ ಬೆನಿಫಿಷಿಯರಿ, ಬಟ್ ಆ ಷಡಾಕ್ಷರಿ ಅನ್ನೋ ವ್ಯಕ್ತಿಯ ಎಲ್ಲಾ ಡಾಕ್ಯುಮೆಂಟ್ ನಮ್ಮ ಇಂಡಿಯನ್ ಎಕ್ಸ್‌ಪ್ರೆಸ್ ಫಿರೋಜ್ಗೆ ಅಟ್ಯಾಚ್ ಮಾಡುತ್ತೆ. ದಾಖಲಾತಿಗಳು ಏನು, ಎಸ್ ಬೆನಿಫಿಷಿಯರಿ ಸರಿ ಇದೆ, ಡಾಕ್ಯುಮೆಂಟ್ ಸರಿ ಇದೆ, ಎಲ್ಲ ಇದೆ. ಷಡಾಕ್ಷರಿ ಆಲ್ರೆಡಿ ಗ್ರಾಂಟ್ ಬಂದಾಗಿದೆ, ಬಟ್ ಷಡಾಕ್ಷರಿ ಎಲ್ಲಾ ದಾಖಲಾತಿಗಳನ್ನ ಫಿರೋಜ್ಗೆ ಅಟ್ಯಾಚ್ ಮಾಡಿದ್ದಾರೆ. ಕ್ಲಾರಿಫಿಕೇಶನ್ ಈಗ ಈ ಸರ್ಕಾರಿ ಸ್ಕೀಮ್ ನಲ್ಲಿ ಏನ್ ಜಾಬ್ ಇದು ಕೊಡಿಸ್ತಾರೆ ಇಟ್ ಇಸ್ ಕಂಪ್ಲೀಟ್ಲಿ ನಾಟ್ ಫ್ರೀ. ಅದರಲ್ಲಿ ಅವರು ನಮ್ಮ ಕಡೆಯಿಂದ ಒಂದು ಪಾರ್ಟ್ ಆಫ್ ದೇರ್ ಶೇರ್ ಅಪ್ರೂವ್ ಮಾಡಬೇಕು, ಆಮೇಲೆ ಸರ್ಕಾರ ಮಿಕ್ಕಿದ್ದೆಲ್ಲ ಕೊಡ್ತಾರೆ, ಸಬ್ಸಿಡಿ ರೂಪದಲ್ಲಿ ಕೊಡ್ತಾರೆ. ಸೊ ಇದನ್ನ ಅದು ಶೇರ್ ಆಫ್ ದಟ್ ರಿಲೇಶನ್ಶಿಪ್ ವಾಸ್ ಇದರಲ್ಲಿ ಟೋಟಲಿ ಫ್ರೀ 100%. ಆ ಯೋಜನೆಯ ನಿಮಗೆ ಏನು ರೂಪರೇಷೆಗಳನ್ನು ಕೂಡ come to know the conditions of the scheme. ಸರ್ ಇದೇ ತರನಾಗಿ ಕೆಲವೊಂದು ಪ್ಲಾಟ್ಗಳು ಸರ್, ಒಂದು ಪ್ಲಾಟ್ಗಳನ್ನ 4 ಜನರಿಗೆ ಮಾರ್ಕೊಂಡಾರ ಸರ್. ಮಾರ್ಕೊಂಡು ಅವ್ರ ಟಾರ್ಗೆಟ್ ಈ ಗ್ಯಾರೇಜ್ ದಾಗ ಕೆಲಸ ಮಾಡೋರು, ಕೆಲಸ ಮಾಡೋರು. ಅದಕ್ಕೆ ಕಂಪ್ಲೇಂಟ್ ಯಾರು ತಂದು ಕೊಡ್ತಾರೆ, ಅದು 100% ಕೇಸು ಚಾರ್ಜ್ ಶೀಟ್ ಆಗುತ್ತೆ, ಇನ್ವೆಸ್ಟಿಗೇಷನ್ ಆಗುತ್ತೆ. ಈಗಾಗಲೇ ಅಂತ ಸುಮಾರು 27-29 ಪ್ರಕರಣಗಳು ಅದನ್ನ ಸಪರೇಟ್ ಆಗಿ ಒಂದು ಪ್ರೆಸ್ ಮೀಟ್ ಮಾಡುತ್ತೆ. ಆಲ್ರೆಡಿ ನಮ್ದು ಎಲ್ಲಾ ಕೇಸಸ್ಗಳು ಚಾರ್ಜ್ ಶೀಟ್ ಆಗಿದೆ. ಸೊ ವಿಲ್ ಡೂ ದ ಪ್ರೆಸ್ ಮೀಟ್ ಸಪರೇಟ್ಲಿ ರಿಗಾರ್ಡಿಂಗ್ ದಟ್. ಬಿಕಾಸ್ 1-2 ಅಲ್ಲ, ಸುಮಾರು 27 ಪ್ರಕರಣಗಳು ನಾವು ಅದನ್ನ ಒಂದು SIT ತರ ಮಾಡಿ ಅವುಗಳನ್ನೆಲ್ಲ ಈಗ ಚಾರ್ಜ್ ಶೀಟ್ ಮಾಡಿದ್ರೆ ಅದರದ್ದು ಐ ಥಿಂಕ್ ಮೇ ಬಿ ನೆಕ್ಸ್ಟ್ 1 week or 10 days ಅಲ್ಲಿ ಇನ್ನೊಂದು ಪ್ರೆಸ್ ಮೀಟ್ ಮಾಡಿ ಅದ್ರ ಬಗ್ಗೆ ನಾವು ಮಾಹಿತಿ ಎಲ್ಲ ಕರ್ನಾಟಕ ಅಲ್ಲ. ಈ ಕೇಸ್ ಅಂಬೇಡ್ಕರ್ ಸೈಬರ್ ಹೊರಗಡೆ ಮೆಜಾರಿಟಿ ಎಲ್ಲರೂ ಹೊರಗಡೆ. ಇದರಲ್ಲಿ ಏನಾಗುತ್ತೆ, ಅಫೆನ್ಸಸ್ ಮೋರ್ ದ್ಯಾನ್ 7 years ಇದ್ರೆ ಅರೆಸ್ಟ್ ಮಾಡ್ತೀವಿ. ಅಫೆನ್ಸಸ್ ಲೆಸ್ ದ್ಯಾನ್ 7 years ಇದ್ದಾಗ ನಾವು ಫಸ್ಟ್ ಪೊಲೀಸ್ ನೋಟಿಸ್ ಕೊಟ್ಟು ಅವ್ರನ್ನ ತನಿಖೆಗೆ ತೆಗಿತೀವಿ. ಸೊ ಚಾರ್ಜ್ ಶೀಟ್ ಅಂತೂ ಆಗೇ ಆಗುತ್ತೆ. ಅರೆಸ್ಟ್ ಫಾರ್ಮಾಲಿಟಿ ಅಂದ್ರೆ ಅರೆಸ್ಟ್ ಅಂದ್ರೆ ಜನರಲಿ ಎಲ್ಲರ ಏನಿರುತ್ತೆ ಜೈಲಿಗೆ ಹಾಕ್ತಾರೆ ಅಂತ. ಅರೆಸ್ಟ್ ಅಲ್ಲಿನೂ ಕೂಡ ಮೋರ್ ದ್ಯಾನ್ 7 years ಮಾತ್ರ ಜೈಲಿಗೆ ಹಾಕ್ತಾರೆ. ಲೆಸ್ ದ್ಯಾನ್ 7 years ಇದ್ದಾಗ ಪೊಲೀಸ್ ನೋಟಿಸ್ ಕೊಟ್ಟು ತನಿಖೆಯನ್ನು ನಾವು ಮಾಡ್ತೀವಿ. ಹೌದು, ಖಾಸಗಿ ವ್ಯಕ್ತಿ 3 ಜನಕ್ಕೆ ಮತ್ತೆ ಇವರಿಗೆ ಮುಂಚೆ ಪರಿಚಯ ಇಲ್ಲ. ಅರೆಸ್ಟ್ ಇದರಲ್ಲಿ ಬೇರೆಲ್ಲ ಮೊದಲೇ ಆಗಿದೆ. ಸೊ ಇಟ್ ಈಸ್ ಆಲ್ ಅಬೌಟ್ ಅದನ್ನ ಯಾವ ರೀತಿ ಮೋಸ ಮಾಡಿದ್ರು ಅನ್ನೋದನ್ನ ಡಿಗ್ ಮಾಡೋದೇ ಇನ್ವೆಸ್ಟಿಗೇಷನ್. ಕ್ರೈಮ್ ಆಫೀಸಲ್ಲಿ ಇನಿಷಿಯೇಟಿವ್ ಗೊತ್ತಾ ಇರಲ್ಲ. ಸೊ ಇಟ್ಸ್ 420 ಕೇಸ್. ಹಾಗಾಗಿ ಅವ್ರು ಆಲ್ರೆಡಿ ಆಂಟಿಸಿಪೇಟರಿ ಬೇಲ್ ಹೋಗಿಲ್ಲ, ರೆಗ್ಯುಲರ್ ಬೇಲ್ ತಗೊಂಡಾಗ್ಬಿಟ್ಟು ಇದು 2024 ಪ್ರಕರಣ. ಈಗ ಒಂದು ಲಾಜಿಕಲ್ ಅಂತ ಬಂದು ಅದು ಚಾರ್ಜ್ ಶೀಟ್. ಅದರಲ್ಲಿ ಒಬ್ರು ಡೆತ್ ಆಗಿದೆ, ಒಬ್ರು ರಿಟೈರ್ಡ್ ಆಗಿದ್ದಾರೆ, ಒಬ್ರು ವರ್ಕಿಂಗ್ ಇದೆ. ದಟ್ ಇಸ್ ದ ಡಿಪಾರ್ಟ್ಮೆಂಟಲ್ ಆಕ್ಷನ್ ಟೇಕನ್ ಬೈ ದ ಕನ್ಸರ್ನ್ ಡಿಪಾರ್ಟ್ಮೆಂಟ್. ಅದ್ರಲ್ಲಿ ಒಬ್ರು ರಿಟೈರ್ಡ್ ಆಗಿದ್ದಾರೆ, ಒಬ್ರು ಡೆತ್ ಆಗಿದ್ದಾರೆ, ಒಬ್ರು ಸರ್ವಿಸ್ ಅಲ್ಲಿ. ಕನ್ಸರ್ನ್ ಡಿಸಿಪ್ಲಿನರಿ ಆಕ್ಷನ್ ವಿಲ್ ಬಿ ಟೇಕನ್ ಬೈ ದ ಕನ್ಸರ್ನ್ ಡಿಪಾರ್ಟ್ಮೆಂಟ್. ಓಕೆ, ಥ್ಯಾಂಕ್ ಯು. ಸರ್ ಈಗ ಡಿವೋರ್ಸ್ ಹ್ಯಾಂಗ್ ಒಂದು ಏನು ಮಾಡಿದ್ರು?
ಆನ್ಲೈನ್ ಇವ್ರಿಗೆ ಡೈವರ್ಸ್ ಇವ್ರಿಗೆ ಆಗಿದೆ, ಹುಡುಗಿ ಸರ್ಚ್ ಅಲ್ಲಿ ಇದ್ದಾರೆ. ಹುಡುಗಿ ಸರ್ಚ್ ಇದ್ದಂಗೆ ಮೆಟ್ರೋಮನಿಯಲ್ಲಿ ಎಲ್ಲ ಸರ್ಚ್ ಮಾಡಿದ್ದಾರೆ. ಒಂದು ಸೋಷಿಯಲ್ ಮೀಡಿಯಾ ಲವ್ ಅಂತ ಕರಿತೀವಿ. ಸೊ ಇನ್ ಎ ಸ್ವೀಟ್ ಟಾಕ್, ಹೌದಾ? ಸೊ ಅಪೋಸಿಟ್ ಏನು ಹುಡುಗನೋ ಹುಡುಗಿನೋ ಏನೂ ಗೊತ್ತಿರಲ್ಲ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ಯು ಗೇನ್ ಎ ಲಾಟ್ ಆಫ್ ಟ್ರಸ್ಟ್. ಹೌದಪ್ಪ, ಇವಳು ಎಮೋಷನಲಿ ಅಟ್ಯಾಚ್ ಆಗಿದೆ, ಆ ಕಡೆ ಹುಡುಗ ಇದನೋ ಹುಡುಗಿ ಇದನೋ ಗೊತ್ತೇ ಇರಲ್ಲ. ಸೊ ಅಷ್ಟು ನಂಬಿಕೆಯನ್ನ ಗಳಿಸಿಬಿಟ್ಟು ಇನ್ನೇನು ಮದುವೆ ಆಗ್ಬೇಕು ಅನ್ನೋಂಥ ಒಂದು ನಿರ್ಧಾರಕ್ಕೆ ಬಂದು ಸುಮಾರು 2,15,50,50,000 ಅಷ್ಟನ್ನ ದುಡ್ಡನ್ನ ಕಳ್ಕೊಂಡಿದ್ದಾರೆ. ಸೊ ಅವ್ರಿಗೆ ಕೊಟ್ಟು ಅವ್ರ ಕಷ್ಟ ಕಾಲದಲ್ಲಿದೆ, ನಾನು ಏನು ನನಗೆ ದುಡ್ಡು ಬೇಕಾಗಿದೆ, ನನಗೆ ದುಡ್ಡು ಕೊಟ್ಟರೆ ನಾನು ಹಣ ಹೂಡಿಕೆ ಮಾಡಿ ಕ್ರಿಪ್ಟೋದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಹೆಚ್ಚಿನ ಲಾಭಾಂಶವನ್ನು ತಂದು ಕೊಡ್ತೀನಿ ಅಂತಂತೆ. ಮದುವೆ ಜೊತೆಗೆ ಇನ್ವೆಸ್ಟ್ಮೆಂಟ್. ಸೊ ಅಲ್ಲೇ ಅರ್ಥ ಮಾಡ್ಕೋಬೇಕಾಗಿತ್ತು. ಸೊ ಮದುವೆ ಆಫರ್ ಸ್ಟಾರ್ಟ್ ಆಗಿಬಿಟ್ಟು ಇನ್ವೆಸ್ಟ್ಮೆಂಟಿಗೆ ಬರುತ್ತೆ ರಿಲೇಷನ್. ದಟ್ ಈಸ್ ಹೌ ದ ಅಮೌಂಟ್ ಇಸ್ ಲಾಸ್ಟ್. ವಿತೌಟ್ ಮ್ಯಾರೇಜ್. ಸರ್, ಈಗ ಬಿಜಾಪುರ ಸಿಟಿದಲ್ಲಿ ಒಂದು 50-60 ಗಾಡಿ ಬ್ಲ್ಯಾಕ್ ಪುಲ್ಲಿಂಗ್ ತರ್ತಾರೆ. ಈಗ ಇನ್ನು ಏನು ಸೋಷಿಯಲ್ ಮೀಡಿಯಾ ಮತ್ತೆ ಟ್ರಾಫಿಕ್ ಒಂದು ಜಸ್ಟ್ ಎಲ್ಲ ಇದಿದೆ. ಈ ಸೋಷಿಯಲ್ ಮೀಡಿಯಾ ರೀಲ್ಸ್ ಗಳನ್ನ ಮಾಡ್ತಾರೆ. ಸೊ ನಮ್ಮ ಜಿಲ್ಲೆಯ ಯುವಕರಿಗಾಗಿರ್ಬೋದು, ಕೆಲವೊಂದಿಷ್ಟು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಗಳಿಗಾಗಿರ್ಬೋದು, ಇಷ್ಟೇ ಮೆಸೇಜ್ ಏನು ಅಂತಂದ್ರೆ, ತಾವು ಮಾಡುವಂತ ಚಟುವಟಿಕೆಗಳ ಮೇಲೆ ಪೊಲೀಸ್ ಇಲಾಖೆ ಸಂಪೂರ್ಣವಾದಂತ ನಿಗಾ ಇಟ್ಟಿರುತ್ತೆ. ನೀವು ಮಾಡಿರುವಂತ ರೀಲ್ಸ್ ಗಳಾಗಿರ್ಬೋದು, ಅದರಲ್ಲಿ ಬಳಸುವಂತ ವಸ್ತುಗಳಾಗಿರ್ಬೋದು ಕಾನೂನು ಬಾಹಿರಾಗಿತ್ತು ಅಂತಂದ್ರೆ ಪೊಲೀಸ್ ಇಲಾಖೆ ನಿಮ್ಮ ಮೇಲೆ 100% ಆಕ್ಷನ್ ಅನ್ನ ತಗೊಳ್ಳುತ್ತೆ. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾ ಬಳಕೆದಾರರಾಗಿರ್ಬೋದು, ರೀಲ್ಸ್ ಮಾಡೋರಾಗಿರ್ಬೋದು, ಅದರಲ್ಲಿ ಯೂಸ್ ಮಾಡುವಂತ ನಿಮ್ಮ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಹೌದಾ, ನೀವು ಮಾಡುವಂಥದ್ದು ಸಮಾಜದಲ್ಲಿ ಭಯವನ್ನ ಸೃಷ್ಟಿ ಮಾಡುವಂಥದ್ದಾಗಿತ್ತು ಅಂತಂದ್ರೆ ಇಲಾಖೆ ನಿಮ್ಮ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಕೈಗೊಳ್ಳುತ್ತೆ. ಇನ್ನೊಂದು, ಈಗ ಏನು ದ ಸ್ಪೆಷಲ್ ಡ್ರೈವ್ ಅನ್ನೋದಕ್ಕೆ ದಿಸ್ ಜನವರಿ ಮಂತ್ ಏನು ಅಂತಂದ್ರೆ ದ ಟ್ರಾಫಿಕ್ ಅವೇರ್ನೆಸ್ ಮಂತ್ ಅಂತಂದ್ರೆ ನಾವು ಪ್ರತಿ ವರ್ಷ ಮಾಡೇ ಮಾಡ್ತೀವಿ. ಸೊ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಆನ್ ಎನ್ ಎವರೇಜ್ ಲಾಸ್ಟ್ 5-6 years ನಾನು ಡೇಟಾ ನೋಡಿದ್ರೆ ಅರೌಂಡ್ 450 ಡೆತ್ಸ್ ಆಗುತ್ತೆ ಆಕ್ಸಿಡೆಂಟ್ಸ್ ಓವರ್ ಎ ಪೀರಿಯಡ್ ಆಫ್ 1 year. ಅದರಲ್ಲಿ 70-75% 2 ವೀಲರ್ದಲ್ಲೇ ಆಗ್ತದೆ. ಸೊ ಹಾಗಾಗಿ ಅದನ್ನು ಕೂಡ ಈಗ ಸ್ಕೂಲು ಕಾಲೇಜ್ ಇದರ 2 steps, ಒಂದು ಎನ್ಫೋರ್ಸ್ಮೆಂಟ್ ಇರುತ್ತೆ, ಒಂದು ಅವೇರ್ನೆಸ್ ಇರುತ್ತೆ, ಇನ್ನೊಂದು ಪಾರ್ಟಿಸಿಪೇಷನ್ ಇರುತ್ತೆ. ಈ 3 ಆದಾಗ ಮಾತ್ರ ಇದು ಸಕ್ಸಸ್ಫುಲ್ ಆಗುತ್ತೆ. ಅವೇರ್ನೆಸ್ ನಾವು ಎವ್ರಿ ಟೈಮ್ ಮಾಡ್ತಾನೆ ಇರ್ತೀವಿ, ಅವೇರ್ನೆಸ್ ಎಲ್ಲರಿಗೂ ಗೊತ್ತಿದೆ, ಹೌದಾ? ಈಗ ನಮ್ಮ ಬಸವರಾಜರು ಹಿಡಿದಿರೋ ಮೊಬೈಲ್ ಸುಮಾರು ಒಂದು 30,000 ರೂಪಾಯಿ ಇದೆ. ಅದ್ರ ಕವರ್ ಇಲ್ಲ ಅಂತಂದ್ರೆ ಇಲ್ಲ 20,000 ಇದೆ, ಇಲ್ಲ 10,000 ಇದೆ, 15,000 ಇರಲಿ. ಸೊ ಎ ಪರ್ಸನ್ ಮೊಬೈಲ್ ಪರ್ಚೇಸ್ ಮಾಡ್ತಾರೆ, ಏನು 50,000 ಇಟ್ಕೊಂಡು 1,00,000 ಪರ್ಚೇಸ್ ಮಾಡ್ತಾರೆ. ಬೈಕ್ ವ್ಯಾಲ್ಯೂ ಎಷ್ಟಿದೆ ಟೂ ವೀಲರ್ದು? ಅದು 50,000 ಅಂತ ಹಿಡಿದು 1,00,000 ಇದೆ. ನಿಮ್ಮ ಮೊಬೈಲ್ಗೂ ಅಷ್ಟೇ ಇದೆ. 50,000 ಅಂತ 1,00,000, 20,000, 15,000, ಸೊ ಅಪ್ ಟು 1 lakh 1.5 lakh ವರೆಗೂ ಮೊಬೈಲ್ ಇದೆ. ನಿಮ್ಮ ಮೊಬೈಲ್ ಅನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ತಗೊಂಡ ತಕ್ಷಣ ಏನ್ ಮಾಡ್ತೀರಾ? ಫಸ್ಟ್ ಒಂದು ಸ್ಕ್ರೀನ್ ಗಾರ್ಡು, ಒಂದು ಕವರ್ ಹಾಕ್ತೀರಿ. ನೀವು 1,00,000 ಬೈಕ್ ತಗೊಂಡು ಅದರಲ್ಲಿ ಓಡಾಡೋರು ನೀವು, ಮಾಡೋರು ನೀವು, ನಿಮ್ಮ ಕುಟುಂಬ ಸದಸ್ಯರನ್ನ ಕೂಡಿಸ್ತೀರಿ, ಮಕ್ಕಳನ್ನ ಕೂಡಿಸ್ತೀರಿ. ಆಕ್ಸಿಡೆಂಟ್ ಅಲ್ಲಿ ಮ್ಯಾಕ್ಸಿಮಮ್ ಡೆತ್ ಆಗೋದೇ ಹೆಡ್ ಇಂಜುರಿ 2 ವೀಲರ್ಸ್. ಸೊ ಹಾಗಾಗಿ 100% ಹೆಲ್ಮೆಟ್ ಹಾಕೋದ್ರಿಂದ ಸರ್ಕಾರಕ್ಕಾಗ್ಲಿ ಪೊಲೀಸ್ ಇಲಾಖೆಗಾಗ್ಲಿ ಫೈನ್ ಇಸ್ ನಾಟ್ ಪರ್ಪಸ್ ಈಸ್ ಟು ಸೇವ್ ದ ಲೈಫ್ಸ್, ಹೌದಾ? ಒಂದು ಕುಟುಂಬದಲ್ಲಿ ಒಬ್ಬ ದುಡಿಯುವಂತ ವ್ಯಕ್ತಿ ಬದುಕದ ಅಂತಂದ್ರೆ ಆ ಕುಟುಂಬಕ್ಕೆ ಎಷ್ಟು ಪ್ರಯೋಜನ ಆಗುತ್ತೆ ಅನ್ನೋದನ್ನ ನಾವು ಅರ್ಕೊಳ್ಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಆಗಿರ್ಬೋದು, ಮತ್ತೆ ಈ ಟಿಂಟೆಡ್ ಗ್ಲಾಸಸ್, ಹೌದಾ? ಟಿಂಟೆಡ್ ಗ್ಲಾಸಸ್ ಜನರಲಿ ಯಾರು ಯೂಸ್ ಮಾಡ್ತಾರೆ ಅಂದ್ರೆ ಕಾಮನ್ ಮ್ಯಾನ್ ಯೂಸ್ ಮಾಡಲ್ಲ. ಈ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಜಾಸ್ತಿ ಯೂಸ್ ಮಾಡೋದು. ಅವ್ರ ಹೊರಗಡೆ ಏನು ಹೋದ್ರು ಕಲ್ಲಿ ಕಾಣಬಾರ್ದು ಅಂತಂತೇಳಿ ಆ ರೀತಿ ಟಿಂಟೆಡ್ ಗ್ಲಾಸಸ್ ಗಳನ್ನ ಕಪ್ಪು ಏನು ಕವರ್ಸ್ ಅನ್ನ ಹಾಕಿಬಿಟ್ಟು ಹೊರಗಡೆ ಇದ್ದದ್ದು ಕಾಣಿಸುತ್ತೆ, ಒಳಗಡೆ ಇದ್ದದ್ದು ಯಾರು ಕಾಣಿಸ್ಬಾರ್ದು ಅನ್ನುವಂತ ಉದ್ದೇಶದಿಂದ ಮಾಡ್ತಾರೆ. ಮತ್ತೆ ಬಿಸಿಲಿಗೂ ಕೂಡ ಕೆಲವೊಂದಿಷ್ಟು ಜನ ಮಾಡ್ತಾರೆ. ಬಟ್ ದೇರ್ ಇಸ್ ಸರ್ಟನ್ ಪರ್ಸೆಂಟೇಜ್ ಆಫ್ ಲೇಯರ್ ಇರಬೇಕು ಅನ್ನೋದು, ನಾಟ್ 100%. ಎ ಸರ್ಟನ್ ಪರ್ಸೆಂಟೇಜ್ ಇಸ್ ಅಲೌಡ್, ನಾಟ್ 100%. ಸೊ ಹಾಗಾಗಿ ಅದನ್ನು ಕೂಡ ನಮ್ಮ ಟ್ರಾಫಿಕ್ ಪೊಲೀಸರು ಅದನ್ನ ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಕಂಟ್ರೋಲ್ಗೂ ಸಂಬಂಧಪಟ್ಟಂತೆ ಈಗಾಗಲೇ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೂಡ ಪ್ರಾಜೆಕ್ಟ್ ಇಂದ ನಗರಾಭಿವೃದ್ಧಿ ಇಲಾಖೆಯಿಂದ ಸಿಕ್ಕಿದೆ. ಐ ಥಿಂಕ್ ಬೈ June we should be able to have our own traffic management control. So tender and everything will be done by Vijaypur Development Authority. ಅದು ಕೂಡ ಕೆಲಸ ನಡೀತಾ ಇದೆ. By June end we should have a TMC, a traffic management control in place, so that the camera enabled, artificial intelligence based enabled
ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕೂಡ ನಮ್ಮ ಸಿಟಿಗೆ ಬರುತ್ತೆ ಅನ್ನುವಂಥ ಒಂದು ಆಶಾಭಾವನೆ ಇದೆ. ದಟ್ ವರ್ಕ್ ಈಸ್ ಆಲ್ರೆಡಿ ಇನ್ ಪ್ರೋಗ್ರೆಸ್. ಅಡ್ಮಿನಿಸ್ಟ್ರೇಟಿವ್ ಅಪ್ರೋಲ್ಸ್ ಏನೇನು ಆಗಬೇಕಾಗಿತ್ತು, ಕಾರ್ಪೊರೇಷನ್ ಯಂತ್ರ ಆಗಿರ್ಬೋದು ಮತ್ತು ವಿಜಯಪುರ ಡೆವಲಪ್ಮೆಂಟ್ ಅಥಾರಿಟಿ ಯಂತ್ರ ಆಗಿರ್ಬೋದು, ಎಲ್ಲ ಕೂಡ ಕೆಲಸಗಳಾಗಿದ್ದಾವೆ. ಇನ್ನೇನು ದ ಟೆಂಡರ್ ಅಂಡ್ ವರ್ಕ್ ಆರ್ಡರ್ ಅಂಡ್ ಇಂಪ್ಲಿಮೆಂಟೇಷನ್ ಐ ಬಿಲೀವ್ ಇಟ್ ಶುಡ್ ಹ್ಯಾಪನ್ ಇನ್ ನೆಕ್ಸ್ಟ್ 5 months. So by June we should be able to see all of you, including police, wearing helmets compulsory. ಇಲ್ಲ ಅಂತಂದ್ರೆ ಮನೆಗೆ ನೋಟಿಸಸ್ಗಳು ಚಾನಲ್ಸ್ಗಳು ಬರೋದು ಸ್ಟಾರ್ಟ್ ಆಗುತ್ತೆ. ಡಿಸಿಪ್ಲಿನ್, ದ ಸಿವಿಕ್ ಡಿಸಿಪ್ಲಿನ್ ಅನ್ನೋದೇನಿದೆ ಆಟೋಮೆಟಿಕ್ಲಿ ಫಾಲ್ಸ್ ಇನ್ ಲೈನ್. ಸೊ ವಿ ಆರ್ ಹೋಪಿಂಗ್ ಫಾರ್ ದ ಬೆಟರ್. ವಿಡಿಯೋ ಶೇರ್ ಮಾಡಿದ್ರಿ ಅದ್ರ ನೀವೇನು ತಾವು ಸೋಷಿಯಲ್ ಮೀಡಿಯಾದಲ್ಲಿ ಅದೇನು ವಿಡಿಯೋ ವೈರಲ್ ಆಗಿತ್ತು, ನಾವು ಕೂಡ ಮಾಧ್ಯಮದವರ ಹತ್ರ ಬಂದಂತ ಒಂದು ವಿಡಿಯೋ ಕ್ಲಿಪ್ ಇತ್ತರನೇ ಅದನ್ನು ನಾವು ಅಬ್ಸರ್ವ್ ಮಾಡಿದ್ದೀವಿ. ಅದರಲ್ಲಿರುವಂಥ ವಿಕ್ಟಿಮ್ ಯಾರು ಅಂತಲೂ ಗೊತ್ತಾಗಿದೆ. ಅದರಲ್ಲಿರುವಂಥ ಅಕ್ಯೂಸ್ಗಳದ್ದು ಒಬ್ಬ ವ್ಯಕ್ತಿದು ಮಾತ್ರ ಅದು ಸೂರ್ಯನ ಬೆಳಕಿನಲ್ಲಿ ಕೂಡ ಪೂರ್ತಿಯಾಗಿ ಇದು ಆಗಿರಲಿಲ್ಲ. ಬಟ್ ಸೂಪರ್ಫಿಷಿಯಲಿ ಹ್ಯಾವ್ ದ ಇನ್ಫಾರ್ಮೇಶನ್ ಅಬೌಟ್ ದ ವಿಕ್ಟಿಮ್ ಅಂಡ್ ಹೂ ಆರ್ ದ ಅಕ್ಯೂಸ್ಡ್ ಅಂತ ಹೇಳಿ. ಸೊ ಅದರ ಜೊತೆಗೆ ಇನ್ನೊಂದು ಕೌಂಟರ್ ವಿಡಿಯೋನು ಕೂಡ ತಮ್ಮ ಗಮನಕ್ಕೆ ಬಂದಿದೆ ಅಂತ ಅನ್ಕೋತೀನಿ. ಆ ವ್ಯಕ್ತಿ ಏನ್ ಹೇಳಿದಾನೆ ಅನ್ನೋದು ಗೊತ್ತಿದೆ. ಈಗ ಪೊಲೀಸ್ ಇಸ್ ಟ್ರೇಸಿಂಗ್ ದ ವಿಕ್ಟಿಮ್. ಆ ವಿಕ್ಟಿಮ್ ಕಲಬುರಗಿ ಜಿಲ್ಲೆ ಶಾಬಾದ ತಾಲೂಕಿನ ಶಾಬಾದ್ ಊರಿನವರನ್ನು ಗೊತ್ತಾಗಿದೆ. Already our police are in touch with him now. So I think by evening we should be able to know what exactly has happened based on this statement. ಇದು ರೈಲ್ಸ್ ಬಗ್ಗೆ ಹೇಳಿದ್ರು ಸರ್. ಈ ರೌಡಿ ಶೀಟರ್ಗಳ ಫೋಟೋಗಳು ಇಟ್ಕೊಂಡು ಅವ್ರ ವಿಡಿಯೋಗಳು ಇಟ್ಕೊಂಡು ಅದನ್ನೇ ಹೇಳಿದ್ದು. ಆ ಅಣ್ಣ ತಮ್ಮಗಳು ಅವರು ಅವ್ರ ತರನೇ ಆಗ್ಬಾರ್ದು. ಹಾಗಾಗಿ ಅವಾಗ ಅದನ್ನೇ ಹೇಳ್ತಾ ಇದ್ದೀನಿ. ಅಣ್ಣ, ಆಮೇಲೆ ತಮ್ಮ ಬಂದ, TH ಬಂದ, ಹೌದಾ, MD TMC ಬಂದ, MD ಬಂದ, ಇವರೆಲ್ಲ ಯಾರು ಆಗ್ತಾ ಇದಾರೆ, ದೇ ಆರ್ ಅಂಡರ್ ದ ವಾಚ್, ಹೌದಾ. ಸೊ ದೇ ವಿಲ್ ಬಿ ಆಕ್ಷನ್ ವಿಲ್ ಬಿ ಟೇಕನ್ ಆಸ್ ಪರ್ ದ ಲಾ. ಅವ್ರಿಗೆ ಅದು ಎಚ್ಚರಿಕೆಯ ಮಾತನ್ನ ಅವ್ರಿಗೆ ಹೇಳಿರೋದು. ಯಾರು ಈ ರೀತಿ ರೌಡೀಸ್ಗಳ ಬಗ್ಗೆ ಆಗಿರ್ಬೋದು, ಜೈಲಿಂದ ಬಂದವರಾಗಿರ್ಬೋದು, ಸಮಾಜದಲ್ಲಿ ಏನು ಒಳ್ಳೆ ಕೆಲಸ ಮಾಡಿ ಬಂದವರಲ್ಲ ಇವರು. ಸಮಾಜಘಾತಕ ಶಕ್ತಿಗಳು, ಕೊಲೆ, ಮರ್ಡರು, ಇಂಥ ಡಕಾಯಿತಿ ಕೇಸ್ಗಳಲ್ಲಿ ಜೈಲಿಗೆ ಹೋಗಿ ಬಂದು ಇವ್ರು ಏನಾದ್ರು ರೀಲ್ಸ್ ಗಳನ್ನ ಮಾಡೋದಾಗ್ಲಿ ಅಥವಾ ಅವರ ಪರವಾಗಿ ರೀಲ್ಸ್ ಮಾಡೋರು ಯಾರಾದ್ರೂ ಇತ್ತು ಅಂತಂದ್ರೆ ಅವರ ಅಗೇನೆಸ್ಟ್ ಕಟ್ಟುನಿಟ್ಟಿನ ಕ್ರಮವನ್ನ ಇಲಾಖೆ ಈಗಾಗಲೇ ಹಲವಾರು ಪ್ರಕರಣಗಳನ್ನು ದಾಖಲು ಮಾಡಿ ಅವರ ಮೇಲೆ ಕ್ರಮವನ್ನ ಕೈಗೊಂಡಿದೆ. ಪೊಲೀಸ್ ಸೋಷಿಯಲ್ ಮೀಡಿಯಾ ವಾಚ್ ಇದು ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಎಲ್ಲಾ ಸ್ತರಗಳಲ್ಲಿನೂ ಕೂಡ ಫುಲ್ ಆಕ್ಟಿವ್ ಆಗಿದೆ. ಯಾರೇ ಏನೇ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ್ರು ಕೂಡ ಪೊಲೀಸರ ಗಮನಕ್ಕೆ ಇಮಿಡಿಯೇಟ್ಲಿ ಬರುತ್ತೆ. ಸೊ ಹಾಗಾಗಿ ಪೊಲೀಸ್ ಇಲಾಖೆ ಅವರ ಮೇಲೆ ಕಣ್ಣನ್ನ ಇಟ್ಟಿದೆ. ಯಾರೋ ತಪ್ಪು ಮಾಡಿದ್ರು ಕೂಡ ಅವರಿಗೆ ಸೂಕ್ತವಾದಂತಹ ಕಾನೂನಿನ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಸರಿ, ಜಾತ್ರೆಗಳಲ್ಲಿ ಪೋಸ್ಟರ್ ಹಾಕ್ತಾರೆ ಸರ್, ಬ್ಯಾನರ್ಸ್ ಗಾಂಧಿ ಚೌಕ್ ಮೇಲೆಲ್ಲ ಡಿ ಬಾಸ್ ಆ ಬಾಸ್ ಅಂತೆಲ್ಲ ಅವು ಅಂತ ಬಂದಿದ್ದನ್ನ ನನ್ನ ಗಮನಕ್ಕೆ ತಗೊಂಡ್ಬನ್ನಿ. ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳುತ್ತೆ. ಕೆಲವೊಂದು ಪರ್ಮಿಷನ್ ನ ತಗೊಂಡು ಹಬ್ಬ ಹರಿದಿನಗಳಲ್ಲಿ ಹಾಕಿರ್ತಾರೆ. ಯಾರಾದ್ರೂ ರೌಡಿ ಹೆಲ್ಮೆಟ್ ಗಳು ಹಾಕಿದ್ದು ಅಂತ ನಮ್ ಗಮನಕ್ಕೆ. ಥ್ಯಾಂಕ್ ಯು.